ಫುಲ್ ಪೀಸ್ ಎಲ್ಲ ನೋಡೋಕೆ ಮಾತ್ರ ಸೈಕ ಕಾಣ್ತೈತೆ ದೇವಸ್ಥಾನ ಮಾತ್ರ. ಒಳಗಡೆ ಮಾತ್ರ ಸಖತ್ತಾಗೈತೆ. ಒಂದು ಪಟ್ಟು ಬಂದು ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತೈತೆ ಯಾವ ಥರ ಐತೆ ಅಂತೇಳಿ. ಬನ್ನಿ ನೆಕ್ಸ್ಟು ಆದಿಯೋಗಿಗೆ ಹೋಗೋಣ. ಹಾಂ ಬರ ಹೋಮ. ಅದ್ರ ಮಧ್ಯ ಇದು ನೋಡಿ ಸೈಗೂ ಕಾಣಿಸ್ತೈತಿ ಇಲ್ಲಿ ನೋಡಿ. ಏನೇ ಹೇಳಿ ಸಕ್ಕತ್ತೈತಿ. ಇವತ್ತು ಕೆಲವೇ ಕ್ಷಣಗಳಲ್ಲಿ ಲೈಟ್ ಶೋ ನಡೆಯುತ್ತೆ. ಏನಂತಾರೆ ಸ್ಪೆಕ್ಟಾಕ್ಯುಲರ್ ಲೈಟ್ ಶೋಸ್ ನಡೆಯುತ್ತೆ. ಅದನ್ನು ತೋರಿಸ್ತೀನಿ ಇನ್ನೊಂದು. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಗೈಸ್ ನಾಷ್ಟ ಮಾಡಿದ್ದಾಯಿತು. ನಾಷ್ಟ ಜೊತೆ ಟೀನೂ ಕುಡಿದ್ವಿ. ನೆಕ್ಸ್ಟು ಸೀದಾ ಕೊಯಮತ್ತೂರು ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ. ಮುಂದಗಡೆ ಇಬ್ಬರು ಹೋಗ್ತವ್ರೆ, ನಾವು ಹಿಂದಗಡೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್ ಯಾವ ಥರ ಇದೆ ಎಲ್ಲ ಕೊಯಮತ್ತೂರು. ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಇಲ್ಲೊಂದು ಏನು ಗೊತ್ತಾ, ತಮಿಳ್ ಬಿಟ್ಟರೆ ಬೇರೆ ಯಾವ ಲ್ಯಾಂಗ್ವೇಜು ಮಾತಾಡಲ್ಲ ಅವರು. ಅವ್ರಿಗೆ ಗೊತ್ತಿರುತ್ತೆ ಆ್ಯಕ್ಚುಲಿ. ಬೇರೆ ಲ್ಯಾಂಗ್ವೇಜ್ ಗೊತ್ತಿದ್ರು ಮಾತಾಡಲ್ಲ ಅವರು. ನೋಡ್ರಿ ಅವ್ರ ಭಾಷೆಗೆ ಯಾವ ಥರ ಬಿಟ್ಕೊಡಕ್ಕೆ ಹೋಗೋದೇ ಇಲ್ಲ ಅವರು. ಅಂದಾಜ್ರಾ ಬರೀ ತೋರಿಸ್ತೀನಿ ಮುಂದೆಗಡೆ ಹೆಂಗಿದೆ ಅಂತೇಳಿ. ಬಸ್ ಸ್ಟ್ಯಾಂಡು ಮುಂದಗಡೆ ಇದೆ ಏನು, ಕೊಯಮತ್ತೂರು ಬಸ್ ಸ್ಟ್ಯಾಂಡು. ಹೋಗ್ತಾ ಇದ್ದೀವಿ ಇಲ್ಲಿಗೆ. ಅಲ್ಲಿಗೆ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಈಶಾ ಫೌಂಡೇಶನ್ಗೆ ಒಂದು ಬಸ್ ಇರುತ್ತೆ. ಆ ಬಸ್ ಹತ್ಕೊಂಡು ಡೈರೆಕ್ಟ್ ಸೀದಾ ಫೌಂಡೇಶನ್ ಹತ್ರ ಹೋಗ್ತೀವಿ. ಈಶಾ ಎಸ್ ನೋಡ್ರಿ, ಕೊಯಮತ್ತೂರು ಫೈರ್ ಎಕ್ಸ್ಟಿಂಕ್ಷನ್ ಆಫೀಸ್ ಇದು. ನಾನು ಮುಂದೆ ಹೋಗಬೇಕು. ಮೇ ಬಿ ಅಲ್ಲಿದೆ ಅನಿಸುತ್ತೆ, ಕೊಯಮತ್ತೂರು ಸಿಟಿ ರೌಂಡ್ ಅಂತ ಇದು ಕಾಣ್ತಿದ್ದಿಲ್ಲ. ಆ್ಯಕ್ಚುಲಿ ಅಲ್ಲಿರಬೇಕು ನಮ್ಮ ಬಸ್ ಸ್ಟ್ಯಾಂಡು. ಅಲ್ಲಿಗೆ ಹೋಗ್ಬೇಕು ಇವಾಗ. ಥಿಯೇಟ್ರ್ ನೋಡಿ ಗೈಸ್, ಇಲ್ಲಿ ಎಲ್ಲ ಮಲಯಾಳಂ ಮೂವೀಸು, ಮಲಯಾಳಂ ತಮಿಳ್ ಮೂವೀಸು ಆಲ್ಮೋಸ್ಟ್ ಅದೆಲ್ಲ ಇಲ್ಲೇ ಡಿಸ್ಟ್ರಿಕ್ಟ್ ಪೊಲೀಸ್ ಕೊಯಮತ್ತೂರು. ಇದು 3ನೇ ಸಲ ಗೈಸ್ ನಾನು ಬರ್ತಿರೋದು. ಆ್ಯಕ್ಚುಲಿ ಎಲ್ಲ ಮರ್ತಿದ್ದೀನಿ ಯಾವ ಥರ ಹೋಗ್ಬೇಕಂತೇಳಿ. ಅಂದರೆ ಸ್ವಲ್ಪ ಲಿಟಲ್ ಬಿಟ್ಟು ಗೊತ್ತು ಯಾವುದೇ ಥರ ಹೋಗ್ಬೇಕಂತೇಳಿ. ಹೋಗ್ತಾ ಎಲ್ಲ ಗೊತ್ತಾಗ್ತದೆ ಯಾವ ಥರ ಹೋಗ್ಬೇಕಂತೇಳಿ. ನಾನು ಹೋಗಿದ್ದೀನಿ, ಹಂಗಾಗಿ ಸ್ವಲ್ಪ ಗೊತ್ತಾಗ್ತಿಲ್ಲ ಅಷ್ಟೇ. ಬನ್ನಿ ನಮ್ಮ ಮುಂದೆ ಹೋಗ್ತಾ ಎಲ್ಲ ಗೊತ್ತಾಗ್ತದೆ. ಎಸ್ ಇಲ್ಲಿ ನಾವು ಬಸ್ಗಳು ನೋಡಿಬಿಟ್ರೆ ನೀವು ಎಲ್ಲ ಹಳೆಯ ಕಾಲದ ಬಸ್ ಗಾಯ್ಸಿನೋ ಯಾವ ಅಷ್ಟೊಂದು ಡೆವಲಪ್ ಆಗಿಲ್ಲ. ನಮ್ಮ ಕರ್ನಾಟಕ ಥರ ಅಷ್ಟೊಂದೇನು ಡೆವಲಪ್ ಆಗಿಲ್ಲ ಇಲ್ಲಿರೋ ಬಸ್ಗಳೆಲ್ಲ. ಯಾವ ಥರ ಹಳೆಯ ಥರ ಆಗಿದೆಯೋ ಹಾಗೇ ಇದ್ದಾವೆ. ಬೇಕಾದ್ರೆ ಬನ್ನಿ ತೋರಿಸ್ತೀನಿ ಬಸ್ಗಳೆಲ್ಲ. ಎಷ್ಟು ನೋಡಿ ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲೂ ಬೋರ್ಡು ಎಲ್ಲ ತಮಿಳಲ್ಲೇ ಹಾಕಿದ್ದಾರೆ ಆಲ್ಮೋಸ್ಟ್ ಅಲ್ಲಿ. ಹಾಗಾಗಿ ಸ್ವಲ್ಪ ತಮಿಳ್ನಾಡಿಗೆ ಬಂದಿದೆ ಅಂದರೆ ತಮಿಳ ಅದು ಗೊತ್ತು ಬ್ರೋ, ತಮಿಳ್ ಹಾಕ್ತಾರೆ ಅಂತೇಳಿ. ಬಟ್ ಕೆಳಗಡೆ ಇಂಗ್ಲೀಷ್ ಇರುತ್ತಲ್ಲ, ಇಂಗ್ಲೀಷ್ ಹಿಂದಿ. ನಮ್ಮ ಕರ್ನಾಟಕದಲ್ಲಿ ನೋಡಿ ಅಲ್ಲ ನೀನು, ಕನ್ನಡ ಜೊತೆ ಇಂಗ್ಲೀಷ್ ಹಿಂದಿ ಹಾಕ್ತಾರೆ. ಹಂಗಾಗಿ ನಾವು ನೋಡಿದ್ವಿ ಏನಾರು ಹಾಕ್ತಾರೆ ಅಂತೇಳಿ. ನೋಡಿ ಗೈಸ್ ಎಲ್ಲ ಮೇನ್ ಬೋರ್ಡ್ಗಳೆಲ್ಲ ಒಟ್ಟು ಕನ್ನಡದಲ್ಲಿ ಹಾಕ್ತಾರೆ. ಬಸ್ ಸ್ಟಾಪಿಗೆ ಕರ್ಕೊಂಡೋಗಿನಿ ಅಂತೇಳಿ ಒಂದು ಅರ್ಧ ಗಂಟೆ ಆಯಿತು. ಹಂಗೆ ಬ್ರೋ ಬಸ್ ಸ್ಟಾಪ್ ಏನು ನಮ್ಮ ಮನೆ ಪಕ್ಕದಾಗಿಲ್ಲ, ಸ್ವಲ್ಪ ದೂರ ಇರುತ್ತೆ, ಹೋಗ್ಬೇಕು. ನಿನ್ನೆ ತಿಂದಿದ್ದೆ ನೆನಪರಂಗಿಲ್ಲ. 3 ಹಿಂದಿ 2 ವರ್ಷ. ಎಸ್ ನೋಡಿ ನಮ್ಮ ಇಂಡಿಯನ್ ಫ್ಲಾಗ್ ಕೇಸರಿ ಬಿಳಿ ಹೆಸರು ಕಾಣ್ತಿದೆಯಲ್ಲ. ಅವನಪ್ಪ ನಡುವೆ ಅಶೋಕ ಚಕ್ರ. ಗೈಸ್ ಯಾವ ಕಡೆ ಹೋಗ್ಬೇಕು? ರೈಟ್ ಲೆಫ್ಟ್ ರೈಟ್. ಹಾಂ ಈಗ ರೋಡ್ ಏನು ಬಂದು ಹೇಳಪ್ಪ. ನಡಿ ಕರೆಕ್ಟ್ ಇದೆ. ಡೆವಲಪ್ ಆಗೈತೆ ಕೊಯಮತ್ತೂರು ಸಿಟಿ ಪರ್ಸ್ 3 ವರ್ಷದಲ್ಲಿ ಡೆವಲಪ್ ಆಗಿದೆ. ಅದಕ್ಕೆ ಏನು ಗೊತ್ತಾಗ್ತಿಲ್ಲ ನನಗೆ. ಅದಕ್ಕೆ ಏನು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ನಾವು ಬಂದಿದ್ದು 2 ವರ್ಷದಿಂದ 1 ವರ್ಷದಿಂದ ಕಡೆ ಅಲ್ಲ, ಅದು ಅವಾಗ ಯಾವ ಥರ ಇತ್ತಂತ ಗೊತ್ತಾಗ್ತದೆ. ಗೈಸ್ ನೋಡಿ ಇವ್ರು ಯಾಕೆ ಹೋಗ್ತಿದ್ದಾರೆ ಏನು ಅಲ್ಲ. ನಾವು ನೋಡಿ ನಾವು ಬೇರೆ ಸ್ಟೇಟಿಗೆ ಬಂದರೆ ಎದರಲ್ಲ ನಾವು. ಸಿಂಹ ಥರ ಚಲೋ ಏನಿದ್ಯಾ ಬಸ. ನನಗೆ ಇಲ್ಲಿನ ಕಾಪ್ಸ್ ತೋರ್ಸೋಣ ಕಾಪ್ಸ್ ಯಾವ ರೀತಿ ಇರ್ತಾರೆ ಅಂತೇಳಿ.
ನಮ್ಮ ಹುಡುಗರು ಮುಂದೆ ಹೋಗ್ತವ್ರೆ. ಅಯ್ಯೋ ಎಲ್ಲೈತೋ ಬಸ್ಸು, ಬಸ್ ಸ್ಟ್ಯಾಂಡು. ತುಂಬ ಉದ್ದಕ್ಕೆ ಬರಕತ್ತೀವಿ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಸರಿ ಇಲ್ಲಿ ಯಾರನ್ನಾರ ಕೇಳೋಣ ಬಾ, ಹೇಳ್ತಾರೆ. ನೀನು ಹೋಗಿದೆಯಲ್ಲ ಯಾ ಒಂದು ಕಡೆ ತೆಗೆದು ಇನ್ನೊಂದು ಕಡೆ ಹಾಕಿದಾರಲ್ಲ. ಅದೇ ಬಸ್ಸು. ಅಲ್ಲಿಂದ ಒಂದು ಬಸ್ ಪಿಕಪ್ ಮಾಡಬೇಕು. ಬಸ್ ಸ್ಟಾಪ್ ಹುಡ್ಕ ಅಷ್ಟೇ ಸಾಕಾಗೋದು. ಮೈ ಮೇಲೆಲ್ಲ ನೀರಿಗೆಲ್ಲ ಅದಕ್ಕೆ ಇಲ್ಲಿ ಯಾರೋ ಮನೆ ಕೊಡ್ತಿದ್ರು, ಅವ್ರು ಹೇಳಿದ್ವಿ. ಹೇಳಿದ್ದು ಹೋಗ್ತಿದ್ವಿ ನೋಡಿ. ಇಲ್ಲಿಂದ ಸೀದಾ ಗಾಂಧಿನಗರಕ್ಕೆ ಹೋಗಿ ಅಲ್ಲೊಂದು ಬಸ್ ಪಿಕಪ್ ಮಾಡಿ ಸೀದಾ ಇಶಾ ಫೌಂಡೇಶನ್. ಗಾಯ್ಸ್ ಅಂತೂ ಇಂತೂ ಆದಿಯೋಗಿಗೆ ಬಂದೀವಿ. ಇವಾಗ ಇನ್ನೇನು ದೇವಸ್ಥಾನ ಒಳಗೆ ಹೋಗ್ಬೇಕು. ಹೋಗೋಣ ಬನ್ನಿ. ಹುಡುಗರು ಏನೋ ನೀರು ಕುಡಿತೀನಿ ಅಂತ ಹೇಳೋರೆ, ನೀರು ತೊಗೊತವ್ರೆ. ಗೈಸ್ ಇಲ್ಲಿ ಏನು ಗೊತ್ತಾ, ಆದಿಯೋಗಿ ಇದ್ದಾರೆ, ಅವರೇ ಒಂದು ಬಾಟ್ಲು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಆ ಬಾಟ್ಲು ತೋರಿಸಿದ್ಬಿಡಿ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತೇಳಿ. ಕ್ಯಾಪ್ ಕೊಡಲ್ಲ ಗೈಸ್. ಇಲ್ಲಿ ನೋಡಿ, ನೋಡ್ರಿ ಇಲ್ಲಿನ ಆದಿಯೋಗಿ ಅಂತ ಇಲ್ಲಿ ನೋಡಿ ಶಿವನ್ ಫೋಟೋ ಇದನ್ನ ಹಾಕಿದ್ದಾರೆ, ಪ್ರಿಂಟ್ ಹೊಡಿದ್ದಾರೆ. ಇಲ್ಲಿ ಅಲ್ಲಿ ತೋರಿಸು, ಇಲ್ಲಿನ ಆದಿಯೋಗಿ ಅಂತ ಬರ್ತಾರೆ. ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡೋದು ನೋಡಿ. ಇಲ್ಲಿ ಆದಿಯೋಗಿ ಅಂತ ಬರೆದಿದ್ದಾರೆ. ಫುಲ್ಲು ಡೆವಲಪ್ ಆಗಿದೆ ಗಾಯ್ಸ್ ಇದೆಲ್ಲ ತಮಿಳ್ನಾಡಲ್ಲಿ. ಸಕ್ಕತ್ತಾಗೈತೆ. ಇದೆ ಗಾಯ್ಸ್ ನೋಡಿ, ಎಂಟ್ರೆನ್ಸ್ ಜಸ್ಟ್ ಇವಾಗ ರೀಚ್ ಆಗಿದ್ದೀವಿ. ಗೋಶಾಲೆ ಮಾಡಿದ್ದಾರೆ ನೋಡಿ ಗಾಯ್ಸ್. ಇಲ್ಲೇ ಇರೋದು. ಆ ಕಡೆ ಹೋಗ್ಬರ್ಲಿ ಗೈಸ್. ಇವಾಗ ಇಲ್ಲಿ ಬಂದಿದ್ದೀವಿ. ಇದು ಒಳಗಡೆ ಹೋಗ್ಬೇಕು. ಅಲ್ಲಿ ಬ್ಯಾಗ್ ಅಲ್ಲೇ ಕೊಡ್ಬೇಕು ಹೋಗಿ. ಅಲ್ಲಿ ಐತಲ್ಲ ವ್ಯಾಲ್ಯೂಯಬಲ್ ಡೆಪಾಸಿಟ್ ಕೌಂಟರ್ಸ್. ಬಟ್ಟಿ ತಗೊಂಡು ಹೋಗ್ಬೇಕು. ನೋಡೋಣ ಬಾ. ಹಾಗೆ ಬಾ. ಇಲ್ಲೇ ಗೈಸ್, ಇಲ್ಲೇ ನೋಡಿ ನಮ್ಮ ವ್ಯಾಲ್ಯೂಯಬಲ್ ಥಿಂಗ್ಸ್ ಅಲ್ಲಿ ಇಲ್ಲಿ ಕೊಟ್ಟು ಎಲ್ಲಿ ಟೋಕನ್ ಕೊಡ್ತಾರೆ ಇಸ್ಕೊಂಡು ಹೋಗ್ಬೇಕು. ಆ ಕಡೆಯಿಂದ ಬರ್ಬೇಕಾರೆ ಕೊಟ್ಟು ಹೋಗ್ಬೇಕು. ದೇವಸ್ಥಾನ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಇವಾಗ ತಾನೇ ಜಸ್ಟ್ ಊಟ ಮಾಡಿ ಜನ ಹೊರಗಡೆ ಬಂದಿದ್ದೀವಿ. ನೀವೇ ನೋಡ್ಬೋದು. ಎಸ್ ಚೆನ್ನಾಗಿದೆ ಒಳ್ಳೆ. ನಾವು ಊಟ ಮಾಡಿದ್ದು ಹೋಟೆಲ್ ಇದೇ ಇದೆ ನೋಡಿ. ಇದೇ ನಾವು ಊಟ ಮಾಡಿದ್ದು ಹೋಟೆಲ್ಲು. ಇವಾಗ ತಾನೇ ಬರ್ತಾ ಇದ್ದೀವಿ. ದೇವ್ರ ದರ್ಶನ ಮಾತ್ರ ಅಲ್ಟಿಮೇಟ್ ಗೈಸ್, ಸಖತ್ತಾಗಿತ್ತು. ಅಂದರೆ ಫುಲ್ ಪೀಸ್ ಎಲ್ಲ ನೋಡೋಕೆ ಮಾತ್ರ ಸೈಕ ಕಾಣ್ತಾಯಿತ್ತು. ದೇವಸ್ಥಾನ ಮಾತ್ರ ಒಳಗಡೆ ಮಾತ್ರ ಸಖತ್ತಾಗೈತೆ. ಒಂದು ಪಟ್ಟು ಬಂದು ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತೈತೆ ಯಾವ ಥರ ಐತೆ ಅಂತೇಳಿ. ಬನ್ನಿ ನೆಕ್ಸ್ಟು ಆದಿಯೋಗಿಗೆ ಹೋಗೋಣ. ಹೋಮ ಗೈಸ್. ನಾವು ಇವಾಗ ಶಿವ ಆದಿಯೋಗಿ ಇಶಾ ಫೌಂಡೇಶನ್ ಹತ್ರ ಇದ್ದೀವಿ. ತೋರಿಸ್ತೀನಿ ಬಡ್ರಿ. ನೋಡಿ ಗೈಸ್, ಇದು ಬ್ಯಾಕ್ ಸೈಡಿಂದ, ಫ್ರಂಟ್ ಸೈಡಿಂದ ತೋರಿಸ್ತೀನಿ ಬನ್ನಿ ಗೈಸ್. ಇದು ನೋಡಿ, ಇದು ಫ್ರಂಟ್ ಸೈಡ್ ತೋರಿಸ್ತಾ ಇರೋದು. ಫ್ರಂಟ್ ಸೈಡ್ ಈ ಥರ ಐತೆ ನೋಡಿ. ನೀವು ಒಂದ್ಸಲಿ ಕರೆಕ್ಟ್ ಸಕ್ಕತ್ತೈತೆ ಗೈಸ್. ಇದನ್ನು ಮಾತ್ರ ನೀವು ನೋಡಿ, ಸಕ್ಕತ್ತಾಗಿದೆಯಲ್ಲ, ಏನು ಹೇಳಿ ಗೈಸ್. ಇಟ್ಸ್ ವರ್ತ್ ಇಟ್. ಅಲ್ಲಿ ಕಾಣ್ತಿದೆಯಲ್ಲ 7 AM ಸ್ಪೆಕ್ಟ್ಯಾಕ್ಯುಲರ್ ವಿಜುವಲ್ ಟ್ರೀಟ್ ಸಿಗೋದಂದರೆ ನಿಮಗೆ 7 AM. ಆವಾಗ ಅದೇ ಹೇಳಿದಿಲ್ಲ ಆವಾಗಲೇ, ಆ ಕಡೆ ಮತ್ತು ಈ ಕಡೆಯಿಂದ ಲೇಸರ್ ಲೈಟ್ ಬಿಡ್ತಾರೆ ಇದಕ್ಕೆ. ಸಖತ್ತಾಗಿದೆ. ನೀವು ಆ ಟೈಮಾಗ ಅದನ್ನು ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣ್ತದೆ ಅಂತೇಳಿ. ಸುತ್ತಮುತ್ತ ಗುಡ್ಡ ಏನೇನ್ರಿ, ಇಲ್ಲಿರೋದು ಮಾತ್ರ ಸಖತ್ ಕ್ರೇಜಿಯಾಗಿ ಕಾಣಿಸ್ತೈತಲ್ಲ. ಒಳ್ಳೆ ಮೋಡ ಇಲ್ಲೇ ಇದೇನಪ್ಪ ನಂಗೆ ಕಾಣಿಸ್ತೈತೆ. ಅದ್ರ ಮಧ್ಯ ಇದು ನೋಡಿ ಸೈಗೂ ಕಾಣಿಸ್ತೈತಿ ಇಲ್ಲಿ ನೋಡಿ. ಏನೇ ಹೇಳಿ ಸಖತ್ತೈತಿ. ಇವತ್ತು ಮಾತ್ರ ಬಿಸಿಲಿದ್ರು ನೋಡೋಕೆ ಮಾತ್ರ ಈಗ ಕಾಣ್ತೈತಿ ಇಲ್ಲ. ಎಲ್ಲ ಬೆವರು ನೋಡಿ. ಇಲ್ಲಿ ಸುತ್ತಮುತ್ತ ಗುಡ್ಡ. ಗೈಸ್ ಇದು ಫುಲ್ಲು ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ ಹೆಂಗೈತೆ ಅಂತೇಳಿ. ಇಲ್ಲಿಂದ ಒಂದು ಟಾಪ್, ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ ಯಾವ ಥರ ಐತೆ.
ಜನ ಮಾತ್ರ ಸಾಕಾಗೈತೆ ಜನಗಳು ಮಾತ್ರ ಹೆವಿ ಜನ. ಗೈಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೈಟ್ ಶೋ ನಡೆಯುತ್ತೆ. ಏನಂತಾರೆ ಸ್ಪೆಕ್ಟ್ಯಾಕ್ಯುಲರ್ ಲೈಟ್ ಶೋಸ್ ನಡೆಯುತ್ತೆ. ಅದನ್ನು ತೋರಿಸ್ತೀನಿ. ಇನ್ನೊಂದು ಹಾಫ್ ಆನ್ ಅವರ್ ಆಗ್ಬೋದು ಮೇ ಬಿ. ಅದು ಬಂದಾಗ ಸಿಗೋಣ. ಬಾಯ್. Over 15,000 years ago, a being appeared in the upper regions of Himalayas. No one knew who he was, where he came from. The origin